ಹಾಯ್ ಎಲ್ಲರಿಗೂ, ಇದು ನನ್ನ ತಿರುಪತಿ ಮತ್ತು ತಿರುಮಲ ವ್ಲಾಗ್. ನಾವು ತಿರುಪತಿ ಮತ್ತು ತಿರುಮಲ ಒಳಗೆ ಎಲ್ಲೆಲ್ಲಿ ಹೋದ್ವಿ, ಏನೇನು ನೋಡಿದ್ವಿ ಮತ್ತು ತಿಮ್ಮಪ್ಪನ ಮಹತ್ವವನ್ನು ಮತ್ತು ಪವಾಡಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ನಾವು ಕೊಪ್ಪಳಿಂದ ತಿರುಪತಿ ಟ್ರೈನಿಗೆ ಹೋದ್ವಿ. ಟ್ರೈನು ಮತ್ತು ರೂಮ್ಸ್ ಎಲ್ಲ ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ. ಸೊ ಡೈರೆಕ್ಟ್ ನಾವು ರೂಮ್ಸಿಗೆ ಹೋದ್ವಿ, ಲಾಡ್ಜಿಗೆ ಹೋದ್ವಿ. ವಾಸವಿ ಚೌಟ್ರಿ. ನಮ್ಮ ದರ್ಶನ 4 ಗಂಟೆಗಿತ್ತು. ಸೊ 2 ಗಂಟೆಗೆಲ್ಲ ಊಟ ಮಾಡಿಕೊಂಡು ತಿರುಪತಿಯಿಂದ ತಿರುಮಲ ಹೋಗೋಕೆ ರೆಡಿ ಆದ್ವಿ. ಅಲ್ಲಿಂದ ತಿರುಮಲೆಗೆ ಹೋದ ತಕ್ಷಣ ವರಹಾದೇವಿ ಟೆಂಪಲ್ಗೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಮತ್ತು ತಿಮ್ಮಪ್ಪನ ದರ್ಶನ ಮಾಡಿಕೊಂಡು ಹೊರಗೆ ಕರ್ಪೂರ ಎಲ್ಲ ಹಚ್ಚಿ ಅಲ್ಲಿ ಊಟ ಮಾಡ್ಕೊಂಡು ಬರೋಷ್ಟೊತ್ತಿಗೆ ನೈಟ್ ಆಯ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಕಾಳಹಸ್ತಿ, ಗೋವಿಂದರಾಜಪಟ್ಟಣ, ಪದ್ಮಾವತಿ ಪಟ್ಟಣ ಎಲ್ಲ ಪ್ಲೇಸಸ್ ನೋಡ್ಕೊಂಡು ಬಂದ್ವಿ. ಮತ್ತು ಅಲ್ಲಿಂದ ಬಕುಲಾದೇವಿ ಟೆಂಪಲಿಗೆ ಹೋದ್ವಿ. ಬಕುಲಾದೇವಿ ತಿಮ್ಮಪ್ಪನ ತಾಯಿಯಾಗಿರ್ತಾಳೆ. ಗುಡಿನೂ ಭಾಳ ಚಂದ ಐತಿ. ವಿಡಿಯೋದಾಗ ಕಾಣತೈತಲ್ಲ ಇದ ಗುಡಿ. ನಾವು ಆ್ಯಕ್ಚುಲಿ ಫೋನು ಮೇಲೆ ತೊಗೊಂಡು ಹೋಗಲಿಲ್ಲ, ಅಲೋ ಇರಲಿಲ್ಲ ಅಂಥೇಳಿ ಕೆಳಗಿಂದನೇ ನಾವು ವಿಡಿಯೋ ಮಾಡಿಕೊಂಡೆ. ಮೇಲೆ ಅಲೋ ಇತ್ತು, ಬಟ್ ತೊಗೊಂಡು ಹೋಗಿರಲಿಲ್ಲ. ಭಾಳ ಚಂದ ಐತಿ, ಮೇಲಿಂದ ವ್ಯೂನು ಅಷ್ಟೇ ಚಂದ ಐತಿ. ನೆಕ್ಸ್ಟ್ ಟೈಮ್ ನೀವೇನಾರ ತಿರುಪತಿಗೆ ಹೋದ್ರೆ ಈ ದೇವಸ್ಥಾನಕ್ಕೆ ಹೋಗಿ ಬರ್ರಿ. ನಾವು ಡೈರೆಕ್ಟ್ ಇಲ್ಲಿಂದ ಗೋವಿಂದರಾಜಪಟ್ಟಣಕ್ಕೆ ಹೋದ್ವಿ. ಅಲ್ಲಿ ಸ್ವಲ್ಪ ಎಲ್ಲ ಶಾಪಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ನ್ಯಾಕ್ಸ್, ಟೀ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಟ್ರೈನ್ ಟೈಮ್ ನಮ್ಮದು 9:30 ಇತ್ತು. ಸೊ ಲಾಡ್ಜಿಗೆ ಹೋಗಿ ಅಲ್ಲೇ ಟಿಫನ್ ಎಲ್ಲ ಮಾಡಿಕೊಂಡು ಟ್ರೈನಿಗೆ ಬಂದ್ವಿ. ಇದು ನನ್ನ ತಿರುಪತಿ ವ್ಲಾಗು. ನೆಕ್ಸ್ಟು ತಿಮ್ಮಪ್ಪನ ಬಗ್ಗೆ ಒಂದಿಷ್ಟು ಪವಾಡಗಳನ್ನು, ತಿಮ್ಮಪ್ಪನ ಬಗ್ಗೆ ಒಂದು ಸ್ವಲ್ಪ ವಿಷಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ತಿಮ್ಮಪ್ಪನ ಪ್ರಧಾನ ಆಲಯದ ಬಲಕ್ಕೆ ಒಂದು ಕೋಲು ಯಾವಾಗ್ಲೂ ಇರುತ್ತೆ. ಯಾಕಿರುತ್ತಂದರೆ ತಿಮ್ಮಪ್ಪ ಆ ಕೋಲಿಂದ ಆಟನೂ ಆಡಿರ್ತಾನೆ ಮತ್ತು ತಾಯಿ ಬಕುಲಾದೇವಿ ತಿಮ್ಮಪ್ಪನ ತಲೆಗೆ ಹೊಡೆದಿರ್ತಾಳೆ. ಸೊ ಹೊಡೆದ ತಕ್ಷಣ ತಲೆಗೆ ಪೆಟ್ಟಾಗಿ ರಕ್ತ ಬಂದಿರುತ್ತೆ. ಆ ರಕ್ತ ಬಂದಿರೋ ಜಾಗಕ್ಕೆ ಏನು ಮಾಡ್ತಾಳೆ, ಗಂಧ ತೊಗೊಂಡು ಗಂಧ ಲೇಪನ ಮಾಡ್ತಾಳೆ, ಗಾಯ ಆರಾಮಾಗಲಿ ಅಂಥೇಳಿ. ಸೊ ಈಗೂ ಅರ್ಚಕರು ಅಲ್ಲಿ ಗಂಧ ಲೇಪನ ಮಾಡೋದು ರೂಢಿ ಒಳಗನ ಐತಿ, ನೀವೆಲ್ಲ ನೋಡ್ದಂಗೆ. ಮತ್ತು ತಿಮ್ಮಪ್ಪನ ಮುಡಿ 1000 ವರ್ಷಗಳ ಹಿಂದೆ ಹೆಂಗೈತಲ್ಲ ಈಗೂ ಹಂಗೆ ಐತಿ. ಅಲ್ಲಿನ ಅರ್ಚಕರು ಮತ್ತು ಸಿಬ್ಬಂದಿಯವರು ಏನು ಹೇಳ್ತಾರೆ ಅಂತಂದ್ರೆ ಅದು ಹಾಳಾಗೋದಿಲ್ಲ ಮತ್ತು ಸಿಕ್ಕ ಕಟ್ಟೋದಿಲ್ಲ ಅಂತ ಹೇಳ್ತಾರೆ. ಇದು ಒಂದು ದೊಡ್ಡ ಪವಾಡನೇ ಆಗಿರುತ್ತೆ. ಮತ್ತು ತಿಮ್ಮಪ್ಪನ ಗರ್ಭಗುಡಿ ಒಳಗೆ ಒಂದು ದೀಪ ನಿರಂತರವಾಗಿ ಉರಿತಿರುತ್ತೆ. ಆ ದೀಪದೊಳಗೆ ಎಣ್ಣೆನೂ ಇರಲ್ಲ ಮತ್ತು ತುಪ್ಪನೂ ಇರೋದಿಲ್ಲ, ಹಾಗೆ ಪ್ರಕಾಶಮಾನವಾಗಿಯೇ ಉರಿತಿರುತ್ತದು. ನೆಕ್ಸ್ಟು ಗರ್ಭಗುಡಿ ಒಳಗೆ ನೀವು ಗಮನಿಸಿರೋ ಹಂಗೆ ಯಾವುದೊಂದು ಲೈಟೂ ಇರೋದಿಲ್ಲ. ಯಾಕಂದ್ರೆ ತಿಮ್ಮಪ್ಪನ ಮೈ ಮೇಲೆ 1000 kg ಬಂಗಾರವನ್ನು ಹಾಕಿರ್ತಾರೆ. ಆ ಬೆಳಕಿನ ಛಾಯಕ್ಕೆ ಎಲ್ಲಿ ಬಂಗಾರ ಕರಗಿ ಹೋಗುತ್ತಾ ಅನ್ನೋದಕ್ಕೆ ಯಾವ ಲೈಟೂ ಹಾಕಿರೋದಿಲ್ಲ. ದೀಪದಿಂದನೇ ಪ್ರಕಾಶಮಾನವಾಗಿ ತಿಮ್ಮಪ್ಪ ಗೋಚರವಾಗ್ತಿರ್ತಾನೆ. ತಿಮ್ಮಪ್ಪನ ಮೂರ್ತಿ ಹಿಂದ್ಗಡೆ ಸಮುದ್ರದ ಅಲೆಗಳ ಸೌಂಡ್ ಕೇಳ್ತೈತಿ ಅಂತಾರೆ. ಯಾವ ಥರ ಅಂತಂದ್ರೆ ನಾವು ಸಮುದ್ರದ ಮಿಡಲ್ ನಿಂತ್ಕೊಂಡಾಗ ಅಲೆಗಳ ಶಬ್ದ ಯಾವ ಥರ ಕೇಳುತ್ತಲ್ಲ, ಅದೇ ಥರ ತಿಮ್ಮಪ್ಪನ ಮೂರ್ತಿ ಹಿಂದ್ಗಡೆ ಸಮುದ್ರದ ಅಲೆಗಳ ಶಬ್ದ ಕೇಳುತ್ತಾ ಅಂಥೇಳಿ ಅಲ್ಲಿ ಸಿಬ್ಬಂದಿಯವರು ಹೇಳ್ತಾರೆ. ಇದೊಂದು ದೊಡ್ಡ ಪವಾಡನೇ ಆಗಿರುತ್ತೆ. ಮತ್ತು ತಿಮ್ಮಪ್ಪಗೆ ಬಂದವರೆಲ್ಲ ಮುಡಿ ಕೊಡ್ತಾರೆ. ಯಾಕೆ ಮುಡಿ ಕೊಡ್ತಾರೆ ಅಂತಂದರೆ ಎಲ್ಲರೂ ಒಬ್ಬರು ಹೇಳ್ತಾರೆ ಇದನ್ನು ಬಿಸ್ನೆಸ್ ಆಗಿ ತೊಗೊತಾರೆ, ಒಬ್ಬರು ಹರಕೆ ಅಂತ ಹೇಳ್ತಾರೆ. ಬಟ್ ತಿಮ್ಮಪ್ಪನ ಮುಡಿಗೆ ಮತ್ತು ಹರಕೆಗೆ ನೇರವಾಗಿ ಸಂಬಂಧ ಐತಿ. ಪುರಾಣಗಳ ಪ್ರಕಾರ ತಿಮ್ಮಪ್ಪ ಒಂದು ಹುತ್ತದೊಳಗೆ ಬಾಯಾರಿಕೆಯಿಂದ ಕುಳಿತಿರ್ತಾನೆ. ಆಗ ಇದನ್ನು ಕಂಡು ಶಿವನ ರೂಪದಲ್ಲಿದ್ದ ಒಂದು ಕಾಮಧೇನು ಅನ್ನೋ ಹಸು ಹಾಲು ಕೊಡುತ್ತಾ. ಆ ಹಸು ಚೋಳರಾಜನದ್ದಾಗಿರುತ್ತೆ. ಚೋಳರಾಜ ಹಸುಗಳನ್ನು ನೋಡ್ಕೊಳ್ಳೋಕೆ ಒಬ್ಬ ಕೆಲಸದವನ್ನ ಇಟ್ಕೊಂಡಿರ್ತಾನೆ. ಆ ಕೆಲಸದವನು ಏನು ಮಾಡ್ತಾನೆ, ಹಸುನ ಹಿಂಬಾಲಿಸ್ಕೊಂಡು ಹೋಗ್ತಾನೆ ಅನುಮಾನ ಬಂದು. ಆವಾಗ ಹಸು ಹಾಲು ಕೊಡೋದನ್ನು ನೋಡ್ತಾನೆ ಶ್ರೀನಿವಾಸಗ. ಆವಾಗ ಸಿಟ್ಟು ಬಂದು ಕೊಡ್ಲಿಯಿಂದ ಹಸುಗೆ ಹೊಡೆದ್ಬಿಡ್ತಾನೆ. ಆ ಕೊಡ್ಲಿ ಏನಾಗುತ್ತೆ, ತಿಮ್ಮಪ್ಪನ ತಲೆಗೆ ಬಿದ್ದು ಕೂದಲು ಹೋಗ್ತಾವೆ, ಪೆಟ್ಟಾಗಿದ್ದ ಜಾಗದೊಳಗೆ ಕೂದಲು ಹೋಗ್ತಾವೆ. ಆವಾಗ ಇದನ್ನು ಕಂಡು ನೀಲಾದೇವಿ ಏನು ಮಾಡ್ತಾಳೆ, ತನ್ನ ಕೂದಲನ್ನು ಕತ್ತರಿಸಿ ತಿಮ್ಮಪ್ಪ ಕೊಡ್ತಾಳೆ. ನೀಲಾದೇವಿ ಪರಮ ಭಕ್ತಿಯಾಗಿರ್ತಾಳೆ, ತಿಮ್ಮಪ್ಪನ ಪರಮ ಭಕ್ತಿಯಾಗಿರ್ತಾಳೆ. ಸೊ ಆಕಿ ಭಕ್ತಿಗೆ ತಿಮ್ಮಪ್ಪ ಮೆಚ್ಚಿ ಒಂದು ವರ ಕೊಡ್ತಾನೆ ಆಕಿಗೆ. ಇಲ್ಲಿ ನನ್ನ ಆಸ್ಥಾನಕ್ಕೆ ಬಂದು ಯಾರೋ ಮುಡಿ ಕೊಟ್ಟರು ಅದು ನಿನ್ನ ಮೂಲಕ ನನಗೆ ತಲುಪಲಿ ಅನ್ನೋದೊಂದು ವರ ಕೊಡ್ತಾನೆ ತಿಮ್ಮಪ್ಪ. ಅದಕ್ಕೆ ಎಲ್ಲರೂ ತಿಮ್ಮಪ್ಪಗೆ ಹರಕೆ ಅಂತಲೇ ಮುಡಿ ಕೊಡ್ತಾರೆ.